ನರೇಗಾ ಹೆಸರನ್ನ ಕೈಬಿಡುವ ಕೇಂದ್ರ ಸರ್ಕಾರದ ನಡೆ ಖಂಡನೀಯ. ಶಾಸಕ ಎಸ್ಆರ್ ಶ್ರೀನಿವಾಸ್ ಪ್ರತಿಕ್ರಿಯೆ. ವ್ಯಕ್ತಿಗತ ತೇಜವನ್ನು ಮಾಡ್ತಕ್ಕಂಥ ಗುಬ್ಬಿ ಪಟ್ಟಣದಲ್ಲಿ ಶಾಸಕರ ಕಚೇರಿಯಲ್ಲಿ ತುಮಕೂರು ಹಾಲು ಉತ್ಪಾದಕರ ಒಕ್ಕೂಟದ ವತಿಯಿಂದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಹಾಗೂ ರಾಸುಗಳು ಮರಣ ಹೊಂದಿದ ಕುಟುಂಬಗಳಿಗೆ ವಿಮೆ ಹಣ ಮತ್ತು ಸಂಘದ ರಾಸುಗಳಿಗೆ ರಬ್ಬರ್ ಮ್ಯಾಟ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್, ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ ದಿವಂಗತ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಜಾರಿಗೆ ಬಂದ ನರೇಗಾ ಯೋಜನೆಯ ಹೆಸರನ್ನ ಕೈಬಿಡಲು ಕೇಂದ್ರ ಸರ್ಕಾರ ಮುಂದಾಗಿರುವುದು ಖಂಡನೀಯ ಅಂತ ಆಕ್ಷೇಪ ವ್ಯಕ್ತಪಡಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಅಪಾರ ಅಭಿವೃದ್ಧಿಗೆ ಕಾರಣವಾದ ಈ ಯೋಜನೆಯಲ್ಲಿ ಮಾನವ ದಿನಗಳನ್ನು ಹೆಚ್ಚಿಸುವುದು ಸೂಕ್ತವಾಗಿತ್ತು. ಅದರ ಬದಲಾಗಿ ಮಹಾತ್ಮರ ಹೆಸರನ್ನ ತೆಗೆದುಹಾಕುವ ಮೂಲಕ ಅವಮಾನ ಮಾಡುವುದು ಸರಿಯಲ್ಲ ಅಂತ ತಿಳಿಸಿದರು. ಬಸ್ಗಳೆಲ್ಲ ಮರಣ ಹೊಂದಿದ್ದಂಥವ್ರಿಗೆ ಸುಮಾರು 21 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಹಣವನ್ನು ಇವತ್ತು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸದಸ್ಯರ ಮರಣದ್ದು ಒಂದು 30,000 ರೂಪಾಯಿ ಕೊಟ್ಟಿದ್ದೀವಿ. ಮತ್ತು ಈ ಮ್ಯಾಟ್ಗಳು ಯಾರ್ಯಾರು ರೈತರಿಗೆ ಅಗತ್ಯ ಇತ್ತು ಅವರೆಲ್ಲರಿಗೂ 1,260 ರೂಪಾಯಿ ಸಬ್ಸಿಡಿ ದರದಲ್ಲಿ ಅವರು ಫಲಾನುಭವಿಗೂ ಕೂಡ 1,260 ಕಟ್ಟಬೇಕು. ಆ ಒಂದು ಉದ್ದೇಶಗಳಲ್ಲಿ ಮ್ಯಾಟ್ಗಳನ್ನ ಕೂಡ ರಂಗುಗಳಿಗೆ ಫಲಗಳಿಗೆ ಕೊಡ್ತಾ ಇದ್ದೀವಿ. ತಾಲೂಕಿನ ವಿವಿಧ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರು ಹಾಗೂ ರಾಸುಗಳು ಮರಣ ಹೊಂದಿದ ಹಿನ್ನೆಲೆಯಲ್ಲಿ ಒಟ್ಟು 21 ಲಕ್ಷ ರೂಪಾಯಿ ವಿಮೆ ಪರಿಹಾರವನ್ನು ರೈತರಿಗೆ ವಿತರಿಸಲಾಗಿತ್ತು. ಹಿಂದಿನ 50,000 ರೂಪಾಯಿ ರಾಸು ವಿಮೆಯನ್ನು ಮುಂದುವರೆದು 70,000 ರೂಪಾಯಿಗೆ ಹೆಚ್ಚಿಸಲಾಗಿದೆ ಅಂತ ತಿಳಿಸಿದರು. ಸದಸ್ಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಸಲಹೆ ನೀಡಿದರು. ಪ್ರಚೋದನಾಕಾರಿ ಭಾಷಣ ನಿಷೇಧ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿರುವುದರಿಂದ ವ್ಯಕ್ತಿಗತ ಅಥವಾ ಸಮಾಜದ ವಿರುದ್ಧ ಅಸಂಬದ್ಧ ಹೇಳಿಕೆ ನೀಡಿ ಕೋಮು ಸಂಘರ್ಷಕ್ಕೆ ಕಾರಣವಾಗುವವರ ಮೇಲೆ ಕಾನೂನು ಕ್ರಮ ಜರುಗಲಿದೆ ಅಂತ ತಿಳಿಸಿದರು. ಮುಖ್ಯಮಂತ್ರಿ ಬದಲಾವಣೆ ಕುರಿತು ಅನಗತ್ಯ ಹೇಳಿಕೆಯನ್ನು ಪಕ್ಷದ ಶಾಸಕರು ನಿಲ್ಲಿಸಬೇಕು ಅಂತ ತಿಳಿಸಿದರು. ನಾಯಕತ್ವದ ಬದಲಾವಣೆ ಕುರಿತು ನಿರ್ಧಾರ ವರಿಷ್ಠರ ವಿವೇಚನೆಗೆ ಬಿಟ್ಟ ವಿಷಯವಾಗಿದೆ ಅಂತ ಹೇಳಿದರು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅದು ಒಳ್ಳೆಯ ಯೋಜನೆ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದಿದ್ದು. ಅದಕ್ಕೆ ಯಾಕೆ ಹೆಸರು ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಇವು ಕೊಡೋದಾದರೆ ಈ ಮಾನವ ದಿನಗಳು ಜಾಸ್ತಿ ಮಾಡಿಕೊಡ್ತೀವಿ ಅಂದಿದ್ರೆ ಅದನ್ನು ಜಾಸ್ತಿ ಮಾಡಿ ಇದರಲ್ಲೇ ಕೊಡ್ಬೋದಾಗಿತ್ತು. ಇವು ಮಹಾತ್ಮ ಗಾಂಧೀಜಿಯವರಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ನಾನಂತೂ ಭಾವಿಸ್ತೀನಿ. ಯಾಕೆಂದರೆ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಅನ್ನೋ ವ್ಯಕ್ತಿಯ ಹೆಸರಿನಲ್ಲಿದ್ದಂಥದ್ದನ್ನ ಇವ್ರು ಚೇಂಜ್ ಮಾಡಿ ಬೇರೆ ದಿಕ್ಕಿನಿಂದ ಇವ್ರು ಯಾಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮಹಾತ್ಮ ಗಾಂಧಿಗಿನ್ನ ಉತ್ತಮ ವ್ಯಕ್ತಿ ಬೇರೆ ಯಾರಿಗೆ ಸಿಗ್ತಾರೆ ಈ ದೇಶದಲ್ಲಿ? ಪ್ರತಿಯೊಬ್ಬರೂ ಕೂಡ ಅವರನ್ನು ಕೊಂಡಾಡ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಇವತ್ತು ಸ್ವತಂತ್ರವಾಗಿ ಬದುಕಿದ್ದೀವಿ ಅಂತಂದರೆ ಅವರ ಒಂದು ಹೋರಾಟದ ಫಲವಾಗಿ ಅಂತಕ್ಕಂಥದ್ದು ಕಾಮನ್ ಸೆನ್ಸು ಕೂಡ ಅವ್ರಿಗಿಲ್ಲ. ಅದು ಯಾಕೆ ಚೇಂಜ್ ಮಾಡಿದ್ರು ಗೊತ್ತಿಲ್ಲ ಅವರಿಗೆ. ಯಾಕಂದರೆ ಯಾರು ಹೆಂಗೆ ಬೇಕೋ ಹಂಗೆ ಟಿ ವಿ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ತಕ್ಕಂಥದ್ದು, ಯಾರು ವ್ಯಕ್ತಿಗತ ತೇಜೋವಧೆ ಮಾಡ್ತಕ್ಕಂಥವ್ರು, ಸಮಾಜಗಳನ್ನ ತೇಜೋವಧೆ ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂಥವ್ರಿಗೆ ಅಂಥವ್ರಿಗೆ ತೊಂದರೆ ಆಗುತ್ತೆ. ಸಮುದಾಯಗಳ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಏಕಾಏಕಿ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಂಥ ವ್ಯಕ್ತಿಗಳಿಗೆ ಮಾತ್ರ ಇದರ ಎಫೆಕ್ಟ್ ಆಗುತ್ತೆ. ಯಾರಿಗೆ ಹೆಂಗೆ ಸೋಮಣ್ಣವ್ರು ಯಾವುದು ಉದ್ದೇಶ ಇಟ್ಕೊಂಡು ಹೇಳಿದ್ರೆ ಗೊತ್ತಿಲ್ಲ. ಕೆಲವರು ಬಿಜೆಪಿ ಪಕ್ಷದವರು ವಿರೋಧ ವ್ಯಕ್ತ ಮಾಡ್ತಾರೆ. ನಾಳೆಗೆ ಬಿಡ್ತಿದ್ರು ಅಂಥವ್ರಿಗೆ ಸಮಸ್ಯೆ ಆಗುತ್ತೆ. ಯಾರನ್ನ ವ್ಯಕ್ತಿಗತವಾಗಿ ನಿಂದನೆ ಮಾಡ್ತಕ್ಕಂಥದ್ದು, ಸಮಾಜಗಳನ್ನ ನಿಂದನೆ ಮಾಡ್ತಕ್ಕಂಥದ್ದು, ಜಾತಿ ನಿಂದನೆ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಯಾರ್ಯಾರು ನಾಲಿಗೆ ಕಂಟ್ರೋಲ್ ಇಲ್ಲದಾಗ ಮಾತಾಡ್ತಿದ್ರು ಅಂತ. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೆಂಕಟೇಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಗನ್ನಾಥ್, ನಂಜೇಶ್ ಗೌಡ, ಸಣ್ಣರಂಗಯ್ಯ, ಕಾಂಗ್ರೆಸ್ ಯುವ ಘಟಕದ ನಗರ ಅಧ್ಯಕ್ಷ ವಾಸುಗೌಡ, ತುಮುಲ್ ಅಧಿಕಾರಿಗಳಾದ ಶಂಕರ್ನಾಗ್, ಮಹೇಶ್, ರಾಜು ಸಿ, ಪವನ್ ಸೇರಿದಂತೆ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು.